ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಮಸಾಲ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ಒಂದು 3 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಅದಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸೊ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಒಂದು ಮೆಣಸಿನ್ಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ನೀವು ಸಬ್ಬಸಿಗೆ ಸೊಪ್ಪು ಇಲ್ಲಾಂದರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಹಾಕ್ಕೊಂಡ್ರೆ. ಸೊಪ್ಪು ಯಾವುದೂ ಇಲ್ಲ ಅಂತ ಅಂದರೆ ಬರೀ ಈರುಳ್ಳಿ, ಕ್ಯಾರೆಟು ಮತ್ತು ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಕೊಂಡು ಕೂಡ ತುಂಬಾ ರುಚಿಯಾಗಿ ಬರುತ್ತೆ ರೊಟ್ಟಿ. ಇದಾದ ನಂತರ ಸ್ವಲ್ಪ ಜೀರಿಗೆನ ಒಂದು ಸ್ವಲ್ಪ ಈ ಥರ ಕ್ರಷ್ ಮಾಡಿಕೊಂಡು ಸೇರಿಸ್ಕೊತೀನಿ. ಅದು ಘಮ ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಾದ ನಂತರ ಎಲ್ಲ ಸ್ವಲ್ಪ ಡ್ರೈ ಮಿಕ್ಸ್ ಮಾಡ್ಕೊಬೇಕು. ಸೌತೆಕಾಯಲ್ಲಿ ಮತ್ತು ಈರುಳ್ಳಿಲೆಲ್ಲ ನೀರು ಬಿಟ್ಕೊಂಡಿರುತ್ತಲ್ವ, ಅದಕ್ಕೆ ಸ್ವಲ್ಪ ಡ್ರೈ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಉಗುರು ಬೆಚ್ಚಗಿನ ನೀರು ತೊಗೊಂಡಿದ್ದೀನಿ ನಾನು. ನೀವು ಬೇಕಿದ್ದರೆ ತಣ್ಣೀರಾದರೂ ತೊಗೊಳ್ಳಿ. ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ, ಮತ್ತು ತಟ್ಟಲಿಕ್ಕೂ ಕೂಡ ಚೆನ್ನಾಗಿ ಬರುತ್ತೆ ಅಂತಂದು ಹೇಳ್ಬಿಟ್ಟು ನಾನು ಉಗುರು ಬೆಚ್ಚಗಿನ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಸ್ವಲ್ಪ ಹಾಕ್ಕೊಂಡು ನೀರು ಸಾಫ್ಟಾಗಿ ಕಲಿಸ್ಕೊಬೇಕು. ಇದು ಕಲಸಿ ಸೈಡ್ಗೆ ಎತ್ತಿಟ್ಕೊಂಡು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ. ಇಲ್ಲಿ ಕಾಯಿ ಚಟ್ನಿಗೆ ಬೇಕಾಗಿರೋವಂಥದ್ದನ್ನೆಲ್ಲ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಜಾರ್ ತಗೊಂಡು ಜಾರಿಗೆ ಸ್ವಲ್ಪ ಕಾಯಿ, ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು 4ರಿಂದ 5 ಎಸ್ಳು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕಡಲೆ, ಸ್ವಲ್ಪ ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಕಡಲೆ ಬೀಜ, ಮತ್ತು ಹುರಿದಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪನೇ ನೀರು ಹಾಕಿ ಬಿಟ್ಟು ರುಬ್ಕೊಬೇಕು. ತೀರಾ ನುಣ್ಣಗೆ ಬೇಡ, ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಇಷ್ಟ ಆಗಿದೆ ನೋಡಿ, ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ. ಇದಾದ ನಂತರ ಆಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದು ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಬದಲಾಗಿ ನೀವು ಬರೀ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು, ರುಚಿಯಾಗೇ ಇರುತ್ತೆ. ಇಲ್ಲ ಎಲ್ಲ ಮಿಕ್ಸ್ ತರಕಾರಿ ಎಲ್ಲ ಹಾಕಿರ್ತೀವಲ್ವ, ಅದು ಕೂಡ ರುಚಿಯಾಗೇ ಬರುತ್ತೆ. ಏನು ಪಲ್ಯ ಚಟ್ನಿ ಏನು ಅಗತ್ಯ ಇರೋದಿಲ್ಲ. ನಾನು ಸ್ಟವ್ ಮೇಲೆ ಒಂದು ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದಾದ ನಂತರ ಈ ಥರ ಪಾಚ್ಮೆಂಟ್ ಪೇಪರ್ ತೊಗೊಂಡಿದ್ದೀನಿ ನಾನು. ನೀವು ಪೇಪರ್ ಇಲ್ಲ ಅಂತಂದರೆ ಬಾಳೆ ಎಲೆ ಕೂಡ ತೊಗೊಳ್ಬೋದು. ಪ್ಲಾಸ್ಟಿಕ್ ಪೇಪರ್ ಬೇಡ, ಅದು ಜಾಸ್ತಿ ಎತ್ಕೊಳಕ್ಕೆ ಬರೋದಿಲ್ಲ ರೊಟ್ಟಿನ. ಇಷ್ಟಾದಮೇಲೆ ಪೇಪರ್ಗೆ ಆಯಿಲ್ ಹಚ್ಬಿಟ್ಟು ಎಷ್ಟು ಅಗಲ ಬೇಕೋ ನಿಮಗೆ ರೊಟ್ಟಿ ಅಷ್ಟು ಅಗಲ ಉಂಡೆ ಮಾಡಿಕೊಂಡು ಈ ಥರ ಎಡ್ಜಲ್ಲಿ ತಟ್ಕೊಬೇಕು. ಆಯಿಲ್ ಬೇಡ ಅಂದರೆ ನೀವು ನೀರು ಕೂಡ ಹಚ್ಚಿ ತಟ್ಕೊಬೋದು. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೊಳ್ಳಿ, ಇಲ್ಲ ನಮಗೆ ಸ್ವಲ್ಪ ದಪ್ಪ ಇರಬೇಕು ಅಂದರೆ ದಪ್ಪ ಕೂಡ ತಟ್ಕೊಬೋದು. ತೆಳ್ಳಗೆ ತಟ್ಕೊಂಡ್ರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ನಲ್ಲ ಆಗಲೇ, ಹಂಚು ಕೂಡ ಕಾದಿದೆ. ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಬಿಟ್ಟು ರೊಟ್ಟಿ ಆಗಲೇ ತೊಟ್ಟಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಮಾತ್ರ ಹಂಚಿಗೆ ಆಯಿಲ್ ಹಾಕಿದ್ರೆ ಮತ್ತೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈ ಥರ ರೊಟ್ಟಿ ಹಾಕಿ ಒಂದು 5 ಸೆಕೆಂಡು ಅದ್ರ ಮೇಲೆ ಬಿಡ್ತೀನಿ, ಪೇಪರ್ ಸಹ. ನೀವು ಬರೀ ರೊಟ್ಟಿನೇ ಕೈಯಲ್ಲಿ ಎತ್ತಿ ಹಾಕೋದಾದರೂ ಆ ಥರನೂ ಕೂಡ ಹಾಕ್ಬೋದು. ಈ ಥರ ಹಾಕಿದ್ರೆ ಪೇಪರಿಗೆ ಅಂಟ್ಕೊಳೋದಿಲ್ಲ, ಹಂಗಾಗಿ ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಆರಾಮ್ಸೆ ತೆಗಿಬೋದು. ಅದು ಒಂದು 5 ಸೆಕೆಂಡಿಗೆಲ್ಲ ಅದೇ ಬಿಟ್ಕೊಳುತ್ತೆ ಪೇಪರ್ ಮೇಲೆ. ಪೇಪರ್ ಏನು ಅಂಟ್ಕೊಳೋದಿಲ್ಲ ರೊಟ್ಟಿಗೆ, ಬಿಸಿ ಕರಗೋದಿಲ್ಲ ಪೇಪರು. ಇದಾದಮೇಲೆ ಇದಿಷ್ಟು ಡ್ರೈ ಆದಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿದ್ಮೇಲೆ ತಿರುವಾಕೊಂಡು ನೀಟಾಗಿ 2 ಕಡೆನೂ ಬೇಯಿಸ್ಕೊಬೇಕು. ಹೈ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೇ ಒಳ್ಳೆಯದು. ಲೋ ಫ್ಲೇಮ್ ಮಾಡಿಬಿಟ್ರೆ ಅದು ಎಲ್ಲ ಹಪ್ಳ ಆದಂಗೆ ಆಗಿಬಿಡುತ್ತಲ್ವ, ಚೆನ್ನಾಗಿರೋದಿಲ್ಲ ಅಷ್ಟಾಗಿ. ಲೋ ಫ್ಲೇಮು ರೊಟ್ಟಿ ಹಾಕಬೇಕಾದ್ರೆ ಮಾಡಿಕೊಂಡು ಮತ್ತು ಬೇಯಿಸೋವಾಗ ಹೈ ಫ್ಲೇಮ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. 2 ಸೆಕೆಂಡ್ಗೊಮ್ಮೆ ತಿರುವಾಕೊತಾ ಇದ್ದರೆ ಏನು ಸೀದೋಗಲ್ಲ, ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ.
ತುಂಬಾ ಒಂದು 10 ಸೆಕೆಂಡು ಬೇಯಿಸ್ಕೊಬೇಕು ಒಂದು ರೊಟ್ಟಿನ. ಅದು ತರಕಾರಿ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಬೇಯಬೇಕು ಚೆನ್ನಾಗಿ, ಆವಾಗ ತುಂಬಾ ರುಚಿಯಾಗಿರುತ್ತೆ. ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ತಿನ್ಲಿಕ್ಕೆ ಕೂಡ ಅಷ್ಟು ರುಚಿ ಅನಿಸೋದಿಲ್ಲ. ಇಷ್ಟು ದಿವಸ ವೀಡಿಯೋಸ್ನೆಲ್ಲ ಹಾಕ್ತಾಯಿದ್ದೀನಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಥವಾ ಇದನ್ನು ಇನ್ನೂ ಇಂಪ್ರೂವ್ ಮಾಡ್ಕೋಬೋದು ಅಂತ ಅನಿಸಿದ್ರೆ ನಿಮಗೆ ಪ್ಲೀಸ್ ಕಮೆಂಟ್ ಆದರೂ ಮಾಡಿ ತಿಳಿಸಿ. ಏನು ಇಂಪ್ರೂವ್ ಮಾಡ್ಕೊಬೇಕು, ಇನ್ನೂ ಯಾವ ಥರ ವೀಡಿಯೋ ಚೆನ್ನಾಗಿ ಮಾಡ್ಬೋದು ಅಂತಂದು ಹೇಳ್ಬಿಟ್ಟು. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ತೆಳ್ಳಗೆ. ಹಿಂಗೆ ಕಟ್ ಮಾಡಿದ್ರೆ ಸಾಕು ಮುರ್ಕೊಳುತ್ತೆ, ಏನು ನಾವು ಕಷ್ಟಪಡೋ ಅಗತ್ಯನೇ ಇರಲ್ಲ. ನಾನು ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿತ್ತು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇವತ್ತು ಈ ವಿಡಿಯೋ ಜೊತೆಗೆ ಒಂದು ಹೋಮ್ ಮೇಡ್ ಹೇರ್ ಪ್ಯಾಕ್ ಕೂಡ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಮತ್ತೆ ತಿಳಿಸಿ, ನಿಮಗೆ ಮತ್ತೆ ಒಳ್ಳೊಳ್ಳೆ ವೀಡಿಯೋಸ್ನ ತಿಳಿಸ್ಕೊಡ್ತೀನಿ. ಹೋಮ್ ಮೇಡ್ ಫೇಸ್ ಪ್ಯಾಕು ಮತ್ತು ಹೇರ್ ಪ್ಯಾಕು ಎಲ್ಲ ಮತ್ತೆ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಮೊದಲಿಗೆ 1-2 ಸ್ಪೂನ್ ಆಗುವಷ್ಟು ಮೆಂತ್ಯ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ, ಮತ್ತು ಅಕ್ಕಿ ಕೂಡ ರಾತ್ರಿನೇ ನೆನೆಸಿಟ್ಕೊಂಡಿರೋಂಥದ್ದು. ಈಗ ಒಂದು ಜಾರ್ ತಗೊಂಡು ಅದಕ್ಕೆ ಅಕ್ಕಿ ನೆನೆಸಿಟ್ಕೊಂಡಿರೋ ಅಂಥದ್ದು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿ ತೊಗೊಂಡಿದ್ದೀನಿ. ನಿಮಗೆ ನಿಮ್ಮ ಹೇರಿಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ತಗೊಳ್ಳಿ. ನಾನಿಲ್ಲೊಂದು ಹಿಡಿಯೋಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಆದಷ್ಟು ಫ್ರೆಶ್ ಕರ್ಬೇವಿನ ಸೊಪ್ಪಾದ್ರೇ ಒಳ್ಳೆಯದು. ಇದಾದಮೇಲೆ ಒಂದು ಈರುಳ್ಳಿ ಕೂಡ ರಫಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ರಾತ್ರಿ ನೆನೆಸಿಟ್ಕೊಂಡಿದ್ನಲ್ಲ ಮೆಂತ್ಯ, ಅದನ್ನು ಕೂಡ ನೀರು ಸಮೇತ ಹಾಕ್ಕೊತೀನಿ. ಅಕ್ಕಿ ಕೂಡ ಅಷ್ಟೇ, ನೀರು ಸಹ ಹಾಕ್ಕೊಳ್ಳಿ. ಇದಾದ ನಂತರ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಬೇಕು. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯ ಕಾಳು ಇದೆಯಲ್ಲ, ಅದು ನಮ್ಮ ಕೂದಲು ಉದ್ದಾಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಸ್ಪ್ಲಿಟ್ಸ್ ಆಗೋದಿಲ್ಲ ಜಾಸ್ತಿ. ಅದಾದಮೇಲೆ ಈರುಳ್ಳಿ ಮತ್ತು ಅಕ್ಕಿ ಇದೆಯಲ್ಲ, ಅದು ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡುತ್ತೆ. ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಅದು ದಿನೇ ದಿನೇ ಕಡಿಮೆ ಆಗುತ್ತೆ. ಇದಾದ ನಂತರ ಇದು ನುಣ್ಣಗೆ ರುಬ್ಕೊಂಡು ಒಂದು ಬೌಲಿಗೆ ತೆಗೆದಿಟ್ಕೊಂಡು ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಬೇಕು. ಮೊಸರೇನಕ್ಕೆ ಹಾಕ್ಕೊಳೋದಂದರೆ ಮೊಸರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ನಮ್ಮ ಕೂದಲನ್ನ ಗಟ್ಟಿ ಕೂಡ ಮಾಡುತ್ತೆ. ಅಷ್ಟಾಗಿ ಏರ್ ಫಾಲ್ಗೆ ಆಗೋದಿಲ್ಲ ಮೊಸರು ಹಚ್ಕೊಳ್ಳೋದ್ರಿಂದ. ಬರೀ ಮೊಸರು ಕೂಡ ಹಚ್ಕೊಬೋದು, ಬಟ್ ಇದಕ್ಕೆ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹೇರು ಸ್ಟ್ರಾಂಗ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. ಅಷ್ಟಾಗಿ ಏರ್ ಫಾಲ್ ಆಗೋದಿಲ್ಲ. ಇದಿಷ್ಟು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸಿಗೆ ಹಾಕ್ಕೊಬೇಡಿ ಮೊಸರನ್ನ. ಮೊಸರು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ಅದು ಜಿಡ್ಡಿನಂಶ ಜಾಸ್ತಿ ಬರುತ್ತೆ. ಈ ಥರ ರೆಡಿ ಮಾಡಿಕೊಂಡು ಹೇರ್ ಪ್ಯಾಕ್ನ ಈ ಥರ ಪಾರ್ಟಿಷನ್ ಮಾಡಿಕೊಂಡು ಅದನ್ನು ನೀಟಾಗಿ ಬುಡಕ್ಕೆ ಹಚ್ಕೊಬೇಕು. ಫಸ್ಟು ಬುಡದಿಂದ ಹಚ್ಕೊಂಡು ನೀಟಾಗಿ ಕೂದಲು ಎಲ್ಲ ಸ್ವಲ್ಪ ಸ್ವಲ್ಪನೇ ತೆಕ್ಕೊಂಡು ಬುಡದಿಂದ ನೀಟಾಗಿ ಹಚ್ಕೊಳ್ಳಿ. ಯಾರಾದರೂ ಇದ್ದರೆ ಅವ್ರ ಹತ್ರ ಹೆಲ್ಪ್ ತಗೊಳ್ಳಿ. ಆದಷ್ಟು ನೀವೇ ಹಚ್ಕೊಳಕ್ಕಾಗಿಲ್ಲ ಅಂತ ಅಂದರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ವಾರಕ್ಕೆ 1-2 ಸರಿ ಹಚ್ಕೊಂಡ್ರೆ ನಿಜವಾಗ್ಲೂ ಒಂದು ತಿಂಗಳಿಗೆ ನೀವು ಖಂಡಿತ ರಿಸಲ್ಟ್ ಸಿಗುತ್ತೆ. ನಾನು ಇದು ಹಚ್ಕೊಂಡು ಟ್ರೈ ಮಾಡಿ ನಿಮಗೆ ಹೇಳ್ತಾ ಇರೋದು. ಇದನ್ನು ಯಾರು ಬೇಕಾದರೂ ಹಚ್ಕೊಬೋದು ಹೇರ್ ಪ್ಯಾಕ್ನ. ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು, ಇಲ್ಲ 5 ವರ್ಷದ ಮೇಲಿನ ಮಕ್ಕಳು ಕೂಡ ಹಚ್ಕೊಬೋದು. ಯಾಕೆಂದರೆ ಅದು ಕೆಮಿಕಲ್ ಹಾಕಿಲ್ಲ. ಒಂದು ಸರಿ ಹಚ್ಕೊಳ್ಳೋದ್ರಿಂದ ಖಂಡಿತ ಏನು ರಿಸಲ್ಟು ಬೇಗ ಸಿಗೋದಿಲ್ಲ. ಒಂದು 3-4 ಸರಿ ಹಚ್ಕೊಳ್ಳಿ ಒಂದು ತಿಂಗಳಿಗೆ. ಆವಾಗ ನಿಮಗೆ ಖಂಡಿತ ಡಿಫ್ರೆನ್ಸ್ ಅನಿಸುತ್ತೆ. ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಡ್ಯಾಂಡ್ರಫ್, ಮೇಯ್ನಾಗಿ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ಆಗಲೇ ತೋರಿಸಿದ್ನಲ್ಲ ಅದೆಲ್ಲ ಹಾಕ್ಕೊಂಡು ಕೂಡ ಆಯಿಲ್ ಕೂಡ ಮಾಡ್ಕೊಬೋದು. ನೀವು ಆಯಿಲ್ ಕೂಡ ಅಪ್ಲೈ ಮಾಡ್ಕೊಬೋದು. ಆಯಿಲ್ ಮಾಡಿಕೊಂಡು ಹಚ್ಕೊಳೋದ್ಕಿಂತ ಇದು ಬೆಸ್ಟ್ ಆಪ್ಷನ್ ಅನಿಸುತ್ತೆ ನನಗೇನು. ಸ್ವಲ್ಪ ಬ್ಯುಸಿ ಇರೋರು, ನಮಗಿದು ಹಚ್ಕೊಳಕ್ಕಾಗಲ್ಲಪ್ಪ, ಟೈಮ್ ಇಲ್ಲಪ್ಪ ಅನ್ನೋರು ಆಯಿಲ್ ಮಾಡಿಟ್ಕೊಂತು ಅಂದರೆ ಒಂದು ತಿಂಗಳಿಂದ 2 ತಿಂಗಳ ತನಕ ಯೂಸ್ ಮಾಡ್ಕೊಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ, ಈ ಥರ ವೀಡಿಯೋಸ್ ಮಾಡ್ಬೋದು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.